ಸರ್ ನೀವು ಯಾರು ಕರೆದಿದ್ರೆ ನೀವೀಗ ಅವ್ರು ಬಂದ್ರೆ ಪ್ರೋಟೋಕಾಲ್ ಮೇಂಟೈನ್ ಮಾಡಕ್ಕೆ ಕಷ್ಟ ಆಗುತ್ತೆ ಅನ್ನೋದು ನೀವು ಹೇಳಿದ್ರಲ್ವಾ ಅದನ್ನ ನೀವು ಡಿಕೆಶಿ ಅವರಿಗೆ ಅದನ್ನ ಗಮನಕ್ಕೆ ತರಬೇಕಾಗಿದೆ. ಯಾವಾಗ ಅವ್ರು ಬಂದಿಲ್ಲ ಅಂತ ಆರೋಪ ಮಾಡಿದ್ರು. ನೀವು ನೋಡಿದ್ರೆ ಪ್ರೋಟೋಕಾಲ್ ಇದೆ ಅದಕ್ಕೆ ಬಂದಿಲ್ಲ ಅಂತ ಇದ್ದೀರಾ, ಕರ್ಸಿದ್ರೆ ವ್ಯವಸ್ಥೆ ಮಾಡಕ್ ಆಗಲ್ಲ ಅಂತ ಹೇಳ್ತೀರಾ. ಅವ್ರು ನೋಡಿದ್ರೆ ಬಂದಿಲ್ಲ ಅಂತ ಆರೋಪ ಮಾಡ್ತಾರೆ. ಈಗ ಡಿ.ಕೆ. ಶಿವಕುಮಾರ್ ಸಾರು ಇಂಥವರೇ ಬಂದಿಲ್ಲ ಅಂತ ಎಲ್ಲೂ ಹೇಳಿಲ್ಲ. ಅಲ್ಲಿ ಕೋರ್ ಕಮ್ಮಿ ಆಗಿದೆ, ಸಿನಿಮಾ ಪೀಪಲ್ ಕಮ್ಮಿ ಇದ್ದಾರೆ, ಎಲ್ಲರೂ ಬರಬೇಕಿತ್ತಲ್ವಾ ಅಂತ ಹೇಳಿದ್ದಾರೆ ಅಲ್ವಾ, ಅಷ್ಟೇ ವಿಷಯ. ಅಷ್ಟಕ್ಕೆ ನಾನು ಹೇಳ್ತಾ ಇದ್ದೀನಿ, ದೊಡ್ಡ ದೊಡ್ಡ ಕಲಾವಿದರನ್ನ ಕರೆಸಿದಾಗ ಅಲ್ಲಿ ನಾವು ಮೇಂಟೈನ್ ಮಾಡೋದು ಕೂಡ ಕರೆಸಾಗತ್ತೆ. ಯಾಕೆಂದರೆ ಕರೆಸ್ಬಿಟ್ಟು ಅವ್ರನ್ನ ಕೆಳಗೂ ಕೂರ್ಸೋಕ್ಕಾಗಲ್ಲ, ಮೇಲೂ ಕೂಡ ಕರಿಬೇಕಾಗತ್ತೆ. ಅದಕ್ಕೆಲ್ಲ ವ್ಯವಸ್ಥೆ ಫುಲ್ ಇದ್ದಾಗ ಹಿಂಗೆ ಮಾಡೋಕ್ಕಾಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದರಿಂದ ಜನರಲಾಗಿ ಎಲ್ಲರೂ ಕರೆದಿದ್ದೀವಿ. ಥ್ಯಾಂಕ್ ಯು. ಪ್ರದರ್ಶನ ಇದೆ ಆದ್ರೆ ನಮ್ಗೆ ಆಹ್ವಾನನೇ ಬಂದಿಲ್ಲ ಅಂತ ಹೇಳ್ತಾರೆ. ಮತ್ತೆ ರಾಜೇಂದ್ರ ಸಿಂಗ್ ಬಾಬು ಸರ್ಗೆ ಆಹ್ವಾನ ಹೋಗಿಲ್ಲ, ನಾಗಭರಣ ಸರ್ಗೆ ಆಹ್ವಾನ ಹೋಗಿಲ್ಲ ಅಂತ ಹೇಳ್ತಾರೆ. ನಾಗಭರಣ ಸರ್ ನಿನ್ನೆ ಇಲ್ಲೇ ಇದ್ರಲ್ಲ, ಇಲ್ಲಿ ಬಂದು ಕೂಡ ಹೇಳ್ತಾ ಇದ್ರು ಏನು ಪ್ರಯೋಜನ. ಬಂದಿದ್ರಲ್ಲ ನಾಗಭರಣ ಸರ್, ಇಲ್ಲಿ ಬಂದಿದ್ರಲ್ಲ, ಅವ್ರಿಗೆ ಪೋಸ್ಟಲ್ಲಿ ಹೋಗಿದೆ ಅನ್ಸೆ ಹೋಗಿದೆ. ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ವಾಲಾ. ಬಿ ದ ಬಾಸ್. ಹೋಗಿಲ್ವಾ? ಅವರೇ ಹೇಳಿದ್ರ ಪೋಸ್ಟಲ್ ಬಂತು ಅಂತ. ಈಗ ನಾಗಾಭರಣ ಅವರು ಸರ್ ಓಕೆ ಅದು ನಮ್ಮ ಆರ್ಟಿಸ್ಟಿಕ್ ಡಿಸೈನರ್ ಇದ್ದಾರಲ್ಲ ವಿದ್ಯಾಶಂಕರ್ ಅವ್ರನ್ನೇ ಕೇಳಬೇಕು. ಯಾಕೆಂದರೆ ಅವರು ಡಿಸೈನ್ ಮಾಡೋದು ಯಾವ್ಯಾವ ಏನೇನು ಅಂತ. ಸೊ ಕಾಸರವಳ್ಳಿ ಅವ್ರನ್ನ ಇವತ್ತು ಕರೆದಿರ್ತಾರೆ. ಅವರು ಕರೆದಿಲ್ಲ ಅನ್ನೋದು ಇರೋದಿಲ್ಲ. ಯಾಕೆ ಅವ್ರದ್ದೇ ಸಿನಿಮಾ ಆಗಿದೆ, ಕರೆದಿರಲ್ವಾ, ಕರೆದೇ ಇರ್ತಾರೆ, ಖಂಡಿತ ಕರೆದಿರ್ತಾರೆ. ಪಕ್ಷದ ಕಾರ್ಯಕ್ರಮ ಆಗ್ತಿದೆ, ಸಾಧೂರ್ ಕಾಂಗ್ರೆಸ್ನವರು ಆ ಪಕ್ಷದ ಕಾರ್ಯಕ್ರಮ ಮಾಡ್ತಿರೋದು ಕೂಡ ಇದೆ ಇಂಡಸ್ಟ್ರಿಯಲ್ಲಿ. ಈಗ ಬೇರೆ ಏನಾದ್ರು ವಿಷಯ ಇದ್ರೆ ಕೇಳಿ.